ಇಂಗ್ಲೆಂಡ್ನ ಹ್ಯಾರಿ ಬ್ರೂಕ್ ಸಿಡಿಲಬ್ಬರದ ಶತಕಕ್ಕೆ ಪಾಕಿಸ್ತಾನ ಧೂಳಿಪಟ. ಮೊದಲ ತಂಡವಾಗಿ ಸೆಮಿಫೈನಲ್ ಪ್ರವೇಶ ಮಾಡಿದ ಇಂಗ್ಲೆಂಡ್. T20 ವಿಶ್ವಕಪ್ನಲ್ಲಿ ಪಾಕಿಸ್ತಾನವನ್ನ ನಿನ್ನೆ ಬಗ್ಗು ಬಡಿತು ಇಂಗ್ಲೆಂಡ್. ಮೊದಲ ತಂಡವಾಗಿ ಸೆಮಿಫೈನಲ್ ಪ್ರವೇಶ ಮಾಡಿತು ಇಂಗ್ಲೆಂಡ್. ಪಾಕ್ ಸೆಮಿಫೈನಲ್ ಪ್ರವೇಶಿಸುವ ಕನಸನ್ನ ನುಚ್ಚು ನೂರು ಮಾಡಿತು ಇಂಗ್ಲೆಂಡ್. ಬಹುತೇಕ ಪಾಕಿಸ್ತಾನದ ನಾಕೌಟ್ ಹಾದಿ ಈ ಮೂಲಕ ದುರ್ಗಮವಾಗಿದೆ. ಶ್ರೀಲಂಕಾದ ಪಲ್ಲೆಕೆಲೆ ಮೈದಾನದಲ್ಲಿ ನಡೆದಂತಹ ಪಂದ್ಯ ಇದು. ಈ ಪಂದ್ಯದಲ್ಲಿ ಪವರ್ ಪ್ಲೇನಲ್ಲಿ ಕುಸಿದ್ರೂ ಕೂಡ ಬ್ರೂಕ್ ಶತಕ ಸಿಡಿಸಿ ಅಬ್ಬರಿಸಿದ್ರು. ಗೆಲುವಿಗೆ 165 ರನ್ಗಳ ಸವಾಲಿನ ಗುರಿ ಪಡೆದಿದ್ದ ಇಂಗ್ಲೆಂಡ್ಗೆ ಬ್ರೂಕ್ ಅವರ ಸಿಡಿಲಬ್ಬರದ ಬ್ಯಾಟಿಂಗ್ ಈ ವೇಳೆ ಸೆಮೀಸ್ಗೆ ಆಂಗ್ಲರು ಲಗ್ಗೆ ಹಾಕುವಂತೆ ಮಾಡಿತು. ಹ್ಯಾರಿ ಬ್ರೂಕ್ ಸಿಡಿಲಬ್ಬರದ ಶತಕಕ್ಕೆ ಪಾಕಿಸ್ತಾನ ಧೂಳಿಪಟವಾಯಿತು. ಹ್ಯಾರಿ ಬ್ರೂಕ್ ಅವರ ಆಟಕ್ಕೆ ಮಂಕಾದಂತೆ ಕಂಡು ಬಂದರು ಪಾಕಿಸ್ತಾನದ ಬೌಲರ್ಗಳು. ಕರೆಕ್ಟಾಗಿ 100 ಶತಕವನ್ನು ದಾಖಲಿಸಿ ಔಟ್ ಆದರು. ಆ ನಂತರದಲ್ಲಿ ಗೆಲ್ಲೋದಕ್ಕೆ ಇನ್ನೂ 18-19 ಎಸೆತಗಳು ಇರುವಂತಹ ಸಂದರ್ಭದಲ್ಲೇ ಕಡಿಮೆ ಸ್ಕೋರ್ ಮೂಲಕ ವಿನ್ ಆಗೋ ಅವಕಾಶ ಇತ್ತು. ಆದರೂ ಕೂಡ ಎಚ್ಚರಿಕೆ ಆಟವನ್ನು ನಂತರದಲ್ಲಿ ಪ್ರದರ್ಶಿಸಿದ ಇಂಗ್ಲೆಂಡ್ ಕಡೆಗೂ ಕೂಡ ಗೆಲುವಿನ ನಗೆ ಬೀರ್ತು. ಸೊ ಆ ಮೂಲಕ ಸೆಮೀಸ್ಗೆ ಏರಬೇಕು ಅಥವಾ ಸೆಮೀಸ್ಗೆ ದಾಪುಗಾಲಿಡಬೇಕು ಅಂತಲೇ ಇದ್ದಂತಹ ಪಾಕಿಸ್ತಾನದ ಕನಸನ್ನು ಇಂಗ್ಲೆಂಡ್ ನುಚ್ಚು ನೂರು ಮಾಡಿತು. ಗೆಲುವಿಗೆ ಬೇಕಿದ್ದಂಥ 165 ರನ್ಗಳ ಸವಾಲಿನ ಗುರಿಯನ್ನು ಪಡೆದಿದ್ದ ಇಂಗ್ಲೆಂಡ್ ಅದನ್ನು ಬಹಳ ಸುಲಭವಾಗಿ ಮೆಟ್ಟಿ ನಿಂತು 2026 T20 ವಿಶ್ವಕಪ್ನಲ್ಲಿ ಸೆಮೀಸ್ಗೆ ಆಂಗ್ಲರು ಲಗ್ಗೆ ಇಟ್ಟಿದ್ದಾರೆ. ಇದು ಸಾಧ್ಯವಾಗಿದ್ದು ಹ್ಯಾರಿ ಬ್ರೂಕ್ ಅವರ ಸಿಡಿಲಬ್ಬರದ ಶತಕದಿಂದ. ಹಾಗಾಗಿ ಸೆಮೀಸ್ಗೆ ಈ T20 ವರ್ಲ್ಡ್ ಕಪ್ನಲ್ಲಿ ಮೊದಲು ಎಂಟ್ರಿ ಕೊಟ್ಟಂತಹ ತಂಡ ಇಂಗ್ಲೆಂಡ್. ಆ ಮೂಲಕ ಪಾಕಿಸ್ತಾನದ ಸೆಮಿಫೈನಲ್ ಪ್ರವೇಶಿಸುವ ಕನಸು ನುಚ್ಚು ನೂರಾಗಿದೆ. ಬಹುತೇಕ ದುರ್ಗಮವಾಗಿದೆ ಪಾಕಿಸ್ತಾನದ ನಾಕೌಟ್ ಹಾದಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.